ಈಗ ಒಂದು ಸಣ್ಣ ರ್ಯಾಪಿಡ್ ಫೈರ್ ರೌಂಡ್ ತಮಗೆ. ತಮ್ಮ ಫೇವ್ರೆಟ್ ಬಣ್ಣ? ರೆಡ್. ತಮ್ಮ ಫೇವ್ರೆಟ್ ಊಟ? ಮೈಸೂರು ಯಾವಾಗಲೂ ನಮ್ಮ ಊಟ ಉತ್ತಮವಾದದ್ದು. ಆದರೆ ನೀವು ಅದು ಬಿಟ್ಟು ಏನೋ ಒಂದು ಹೇಳಿದ್ರೆ ಐ ವುಡ್ ಸೇ ಜಾಪನೀಸ್. ಮೈಸೂರು ಅಡಿಗೆ ಅಂದ್ರೆ ಯಾವ್ದು ಇಷ್ಟ ತಮಗೆ? ನಮ್ಮ ಹುಳ್ಳಿ ಸಾರು ಮಾಮೂಲಿ ಇದ್ರೆ ಸಹ. ಮೈಸೂರಿನಲ್ಲಿ ನಿಮ್ಮ ಫೇವ್ರೆಟ್ ಅಡ್ಡ, ಇಷ್ಟಪಟ್ಟು ಹೋಗುವಂತ ಜಾಗ? 2-3 ಚೆನ್ನಾಗಿರೋ ಜಾಗ ಇದಾವೆ, ಒಂದೇ ಹೇಳಕ್ಕಾಗಲ್ಲ. ಒಂದು ಟೆಂಪಲ್ ರೋಡಲ್ಲಿ ಒಂದು ಹೊಸ ಕ್ಯಾಫೆ ಇದೆ, ಆನೆ ಅಂತ, ನೀವು ಅಲ್ಲೇ ಹೋಗ್ಬೋದು. ನಂತರ ನಮ್ಮ ದೋಸೆ ತಿನ್ನೋದಕ್ಕೆ ನಿಮ್ಗೆ ಇಷ್ಟ ಇದ್ರೆ ಮೈಸೂರು ಶೈಲಿಯಲ್ಲಿ ಮೈಲಾರಿ ಇದೆ, ಅಲ್ಲೇ ಹೋಗ್ಬೋದು. ನೀವು ಏನೇ ಇದ್ರು ಸಾಯಂಕಾಲ ಗಾಡಿಯಲ್ಲೇ ಒಂದು ಕಾಫಿ ಕುಡ್ಕೊಂಡು, ಮೈಸೂರು ಫಿಲ್ಟರ್ ಕಾಫಿ ಕುಡ್ಕೊಂಡು ಶೀಘ್ರದಲ್ಲಿ ಎಲ್ಲ ಹೋಗ್ತಾ ಇದ್ರೆ ಝೂ ಪಕ್ಕ ಮೈಸೂರು ರಿಫ್ರೆಶ್ಮೆಂಟ್ಸ್ ಇದೆ. ಅರಮನೆಯಲ್ಲಿ ನಿಮ್ಮ ಫೇವ್ರೆಟ್ ಜಾಗ? ಟೆರೆಸ್ ಆಬ್ವಿಯಸ್ಲಿ ಫೇವ್ರೆಟ್ ಜಾಗ, ಅದ್ರಲ್ಲಿ ಏನು ಹೇಳೋ ಮಾತಿಲ್ಲ. ತಮ್ಮ ಫೇವ್ರೆಟ್ ಹವ್ಯಾಸ? ಮುಂಚೆ ಗಿಟಾರು ಆಡ್ತಾ ಇದೆ, ಫೋಟೋಗ್ರಫಿನೂ ಮಾಡೋವಂಥದ್ದು ಅವಕಾಶ ಇತ್ತು, ಅದಕ್ಕೇನು ಸಮಯ ಇಲ್ಲ. ಇವಾಗ ಫ್ಲೈಟ್ ಮೇಲೆ ಇರುವಾಗ, ಪ್ರಯಾಣದಲ್ಲಿರುವಾಗ ಓದದೆ ಪುಸ್ತಕನೇ ಅಂತ ಹೇಳಿ. ನಿಮ್ಮ ನೆಚ್ಚಿನ ಅಥವಾ ಫೇವ್ರೆಟ್ ದೇವರು ಅಂತ, ಆರಾಧ್ಯ ದೈವ? ನಮ್ಮ ಕುಲದೇವಿ ಚಾಮುಂಡೇಶ್ವರಿ ನನ್ನ ಬಹಳ ರಕ್ಷಣೆ ಮಾಡಿದಾಳೆ. ಎಲ್ಲ ಇವತ್ತು ಬಂದಿದ್ರೆ ಆ ತಿರುಪತಿ, ಆ ಚಾಮುಂಡೇಶ್ವರಿ, ಆ ಶ್ರೀಕಂಠೇಶ್ವರ ಸ್ವಾಮಿಯಿಂದ. ತಮ್ಮ ಫೇವ್ರೆಟ್ ಆನೆ ಯಾವ್ದಾದ್ರು ಇದೆಯಾ? ಅಫ್ಕೋರ್ಸ್ ನಮ್ಮ ಬಾಲ್ಯದಲ್ಲಿ ಅಂಬಾರಿ ಆ ದ್ರೋಣ ತಗೊಂಡು ಹೋಗ್ತಾ ಇದ್ರು. ಸೊ ನಮ್ಗೆ ಆವಾಗ ಬಹಳ ಆಸಕ್ತಿ ಇತ್ತು ಆನೆ ಮತ್ತೆ ಅಂಬಾರಿ ಆನೆಯಲ್ಲಿ ಎಲ್ಲಾನು ಕೂಡ. ಆ ಪಾಪ ದ್ರೋಣ ಒಂದು ವಿದ್ಯುತ್ ತಂತಿಯಲ್ಲಿ ಅದಕ್ಕೆ ಶಾಕ್ ಆಗಿ ತೀರೋಯ್ತು. ಆದರೆ ಅದೇ ಫೇವ್ರೆಟ್ ಅಂತ ಹೇಳಕ್ ಹೋದ್ರೆ ಅಫ್ಕೋರ್ಸ್ ಬಾಲ್ಯದಲ್ಲಿ ನೋಡಿರುವಂಥದ್ದು ಆನೆನೇ ಫೇವ್ರೆಟ್. ದ್ರೋಣ.